ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಹಾಗೂ ಇನ್ನು ಉಳಿದಂತಹ 7 ಆರೋಪಿಗಳ ಜಾಮೀನು ರದ್ದು ಕೋರಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಸದ್ಯಕ್ಕೆ ನಿನ್ನೆಷ್ಟೇ ನಟ ದರ್ಶನ್ ಡೆವಿಲ್ ಶೂಟಿಂಗ್ ಆಗಿ ಥೈಲ್ಯಾಂಡ್ಗೆ ಹಾರಿರುವಂಥದ್ದು. ಇನ್ನು ಇದೇ ವಿಚಾರಣದಲ್ಲಿ ಈ ಒಂದು ಜಾಮೀನನ್ನ ರದ್ದು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಕೂಡ ನಡೀತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಅವರಿಗೆ ಕರ್ನಾಟಕ ಹೈಕೋರ್ಟ್ ನೀಡಿದಂತಹ ಜಾಮೀನನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಕೂಡ ಸಲ್ಲಿಸಿರುವಂತದ್ದು. ಇನ್ನು ಜಾಮೀನು ರದ್ದು ಕೋರಿ ನಟ ದರ್ಶನ್ ಅವರಿಗೆ ಹೈಕೋರ್ಟ್ ವೈದ್ಯಕೀಯ ಕಾರಣಗಳಿಗಾಗಿ ನೀಡಿದಂತಹ ಮಧ್ಯಂತರ ಜಾಮೀನು ಮತ್ತು ನಂತರ ನೀಡಿದಂತಹ ಸಾಮಾನ್ಯ ಜಾಮೀನನ್ನು ರದ್ದುಗೊಳಿಸುವಂತೆ ಕರ್ನಾಟಕ ಪೊಲೀಸರು ಮತ್ತು ಸುಪ್ರೀಂ ಕೋರ್ಟ್ಗೆ ಮನವಿ ಕೂಡ ಮಾಡಿರುವಂತದ್ದು. ಏನು ನಿನ್ನೆಯಷ್ಟೇ ನಟ ದರ್ಶನ್ ಅವರು ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿ ಥೈಲ್ಯಾಂಡ್ಗೆ ಹಾರಿರುವಂತದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಪೊಲೀಸರು ವಾದ ಮಾಡ್ತಿರುವಂತದ್ದು ಏನು ಅಂತಂದ್ರೆ, ಹೌದು ಇದೀಗ ಹೊರದೇಶಕ್ಕೇನು ಹೋಗ್ತಿದ್ದಾರೆ, ಆದ್ರೆ ಮತ್ತೆ ವಾಪಸ್ ಬರೋದು ನಟ ದರ್ಶನ್ ಏನಿದ್ದಾರೆ ಅವರು ವಾಪಸ್ ಬರುವ ಸಾಧ್ಯತೆ ಬಹಳ ಕಡಿಮೆ ಇದೆ. ಹಾಗಾಗಿ ಅವರಿಗೆ ಈ ಒಂದು ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳಿ ಇಲ್ಲಿ ವಾದವನ್ನ ಮಾಡ್ತಾ ಇರುವಂತದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ. ಇನ್ನು ಸಾಕ್ಷಿಗಳ ಮೇಲೆ ದರ್ಶನ್ ಜಾಮೀನಿನ ಮೇಲೆ ಹೊರಗಿರುವಾಗ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಿದ್ದಾರೆ ಅಂತ ಸಹ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ವಾದ ಕೂಡ ಮಾಡಿರುವಂಥದ್ದು. ಸುಪ್ರೀಂ ಕೋರ್ಟ್ ಈ ವಿಷಯದ ಬಗ್ಗೆ ವಿಚಾರಣೆ ನಡೆಸ್ತಾ ಇದೆ. ದರ್ಶನ್ ಮತ್ತು ಇತರ ಸಹ ಆರೋಪಿಗಳಿಗೆ ನೋಟಿಸ್ ಜಾರಿ ಕೂಡ ಮಾಡಿರುವಂಥದ್ದು. ಜಾಮೀನು ರದ್ದುಗೊಳಿಸುವ ಬದಲು ರಾಜ್ಯ ಸರ್ಕಾರದ ಮನವಿಯನ್ನ ಪರಿಶೀಲನೆ ಮಾಡಿ ಮೊದಲು ಜಾಮೀನೇನು ರದ್ದು ಮಾಡಿ ಅಂತ ಹೇಳ್ತಾ ಇದ್ದೀರಿ. ಆದ್ರೆ ಇದಕ್ಕೂ ಮುಂಚೆ ಮೊದಲನೇದಾಗಿ ಮನವಿಯನ್ನ ಏನಿದೆ ಅದನ್ನ ಪರಿಶೀಲನೆ ಮಾಡಬೇಕು. ರಾಜ್ಯ ಸರ್ಕಾರದ ಮನವಿಯನ್ನ ಪರಿಶೀಲನೆ ಮಾಡಿ ಮೊದಲು, ಆ ನಂತರ ಜಾಮೀನು ರದ್ದು ಮಾಡೋದ್ರ ಬಗ್ಗೆ ಚರ್ಚೆ ಆಗತ್ತೆ, ಮನವಿ ಆಗತ್ತೆ ಅಂತಂದ್ರೆ ಒಂದಷ್ಟು ವಿಚಾರಣೆ ಆಗತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಬಂದಿರುವಂತಹ ಮಾಹಿತಿ. ಇನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ವಿಚಾರಣೆ ಬಗ್ಗೆ ವಾದ ಆರೋಪ ಪ್ರತ್ಯಾರೋಪಗಳು ಮುಂದುವರಿತಾ ಇದೆ. ಸುಪ್ರೀಂ ಕೋರ್ಟ್ನ ತೀರ್ಪು ದರ್ಶನ್ ಅವರ ಕಾನೂನು ಭವಿಷ್ಯದ ಮೇಲೆ ಕೂಡ ಪರಿಣಾಮ ಕೂಡ ಬೀರುತ್ತೆ. ಹೌದು, ಇದಾಗಲೇ ನಾನು ಹೇಳ್ದಾಗೆ ನಟ ದರ್ಶನ್ ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನು ವಿಚಾರಣೆ ನಡೀತಾ ಇದೆ, ಇದೇ ಒಂದು ವಿಚಾರಣೆ ಅವರ ಒಂದು ನಟನೆ ಏನಿದೆ ಅಥವಾ ಅವರ ಸಿನಿಮಾ ಫೀಲ್ಡ್ ಏನಿದೆ, ಅವರ ಭವಿಷ್ಯ ಏನಿದೆ, ಅದು ನಟ ದರ್ಶನ್ ಇರಬಹುದು ಅಥವಾ ಅವರ ಗ್ಯಾಂಗ್ ಇರಬಹುದು, ಇಷ್ಟೂ ಜನಗಳ ಮೇಲೆ ಇವತ್ತು ಭವಿಷ್ಯ ಆಗುತ್ತೆ. ಅಂತಂದ್ರೆ ಭವಿಷ್ಯ ಮುಂದೇನಾಗುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೇಲೆ ಇದೀಗ ಡಿಪೆಂಡ್ ಆಗಿರುವಂಥದ್ದು. ಹಾಗಾಗಿ ಇದೀಗ ನಿನ್ನೆ ಅಷ್ಟೇ ನಟ ದರ್ಶನ್ ಅವರು ಥೈಲ್ಯಾಂಡ್ಗೆ ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿ ಹಾರಿರುವಂಥದ್ದು. ಇನ್ನು ಸುಮಾರು 11 ದಿನಗಳ ಕಾಲ ನಟ ದರ್ಶನ್ ಅವರಿಗೆ ಪರ್ಮಿಷನ್ ಸಿಕ್ಕಿರುವಂಥದ್ದು ಹೊರದೇಶಕ್ಕೆ ಹೋಗಿ ಶೂಟಿಂಗ್ ಮಾಡಲಿಕ್ಕೆ. ಹಾಗಾಗಿ ಇದೀಗ ಪೊಲೀಸರು ಹೆಚ್ಚಾಗಿ ಮೇಲ್ಮನವಿಯಲ್ಲಿ ವಿಶೇಷವಾಗಿ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಏನು ಅಂತಂದ್ರೆ, ಹೌದು ದರ್ಶನ್ ಏನೋ ಹೊರದೇಶಕ್ಕೆ ಹೋಗಿದ್ದಾರೆ, ಆದ್ರೆ ವಾಪಸ್ ಬರೋದು ಏನಿದೆ ಅದು ಬಹುತೇಕ ಅನುಮಾನ ಇದೆ ಅಂತಂದ್ರೆ, ವಾಪಸ್ ಬರ್ತಾರೋ ಇಲ್ವೋ ಯಾರಿಗ್ ಗೊತ್ತು, ಹಾಗೆ ಏನಾದ್ರು ಅಲ್ಲೇ ಉಳಿದುಕೊಳ್ತಾರಾ ಅನ್ನುವಂತಹ ಇಲ್ಲಿ ಅನುಮಾನ ಇದೆ. ಹಾಗಾಗಿ ಈ ಒಂದು ದರ್ಶನ್ ಅವರ ಮೊದಲನೇದಾಗಿ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಅದಾದ ನಂತರ ಪರ್ಮನೆಂಟ್ ಜಾಮೀನು ಸಿಕ್ಕಿದೆ. ಆದ್ರೆ ಇದೀಗ ಜಾಮೀನನ್ನು ರದ್ದು ಕೋರಿ ಈ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇರುವಂತದ್ದು. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ನ ವಿಚಾರಣೆ ಏನಿದೆ ನಟ ದರ್ಶನ್ ಹಾಗೂ ಅವರ ಗ್ಯಾಂಗ್ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅಥವಾ ಮುಂದಿನ ದಿನಗಳಲ್ಲಿ ಏನೆಲ್ಲ ನಿರ್ಣಯ ಆಗಬಹುದು ಅಂತ ಹೇಳಿ ಕಾದು ನೋಡಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಪ್ರತಾಪ್ ಜೊತೆ ರೋಶ್ ಡ್ಯೂರಬಲ್ ಟಿವಿ ಬೆಂಗಳೂರು.